ನಮ್ಮ ಹಕ್ಕು, ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ಕೆಚ್ಚೆದೆಯ ಗಂಡು, ಸಿಂಹ ಗರ್ಜನೆಯ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಂದು ಚುನಾವಣಾ ಆಯೋಗದ ಅಕ್ರಮಗಳ ಬಗ್ಗೆ ಪ್ರತಿಭಟನೆಯನ್ನು ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಹೋರಾಟ ಈ ರಾಷ್ಟ್ರವನ್ನು ಉಳಿಸಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಸಾಕ್ಷ್ಯಾಧಾರಿತವಾದಂಥ ಹೋರಾಟ. ರಾಷ್ಟ್ರದ ಯಾವೊಂದು ಮೂಲೆಯಲ್ಲೂ ಕೂಡ ಈ ಗರ್ಜನೆ ಸದಾ ಗುನುಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕ್ಷಿ ಸಮೇತ ನಿನ್ನೆ ನವದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಗಳೂರಿನ ಲೋಕಸಭಾ ಕ್ಷೇತ್ರದ ಅಕ್ರಮಗಳ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕನ್ನಡಿಗರು, ಅದರಲ್ಲಿ ಕರ್ನಾಟಕದ ನಾವು ಎಚ್ಚೆತ್ತುಕೊಂಡು ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಮತದಾನದ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳಲ್ಲಿ, ಅದು ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ರಾಷ್ಟ್ರದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಈ ರೀತಿಯ ಅಕ್ರಮಗಳು ನಡೆದಿರ್ಬೋದು. ನಮ್ಮ ಕಣ್ಣೆದುರಿಗೆ ಲಕ್ಷಾಂತರ ಮತ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಳ ನುಸುಳಿದೆ ಅಂತ ಅಂದರೆ ಕಾಂಗ್ರೆಸ್ಸನ್ನು ಸೋಲಿಸುವಂಥ ಹುನ್ನಾರ ಎಷ್ಟು ಮಟ್ಟಿಗೆ ನಡೆದಿದೆ, ಅದಕ್ಕೆ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆಯಾ ಅಥವಾ ಶಾಮೀಲಾಗಿದೆಯಾ ಅನ್ನೋಂಥ ಅನುಮಾನದಲ್ಲಿರ್ತಕ್ಕಂಥದ್ದು. ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮೊದಲು ನಮ್ಮಲ್ಲಿ ನಾವು ಹೆಮ್ಮೆಯನ್ನು ತಂದ್ಕೋಬೇಕಾಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ರಾಷ್ಟ್ರದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ. ಆ ಕೆಚ್ಚು ಅವರ ರಕ್ತದಲ್ಲಿದೆ. ಈ ರಾಷ್ಟ್ರಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟಂಥ, ಭವಿಷ್ಯತ್ತನ್ನು ರೂಪಿಸಿದಂಥ ಅಗ್ರಗಣ್ಯ ನಾಯಕ ದಿವಂಗತ ರಾಜೀವ್ ಗಾಂಧಿ ಅವರ ಸುಪುತ್ರ. ಅಜ್ಞಾತವಾಸದಲ್ಲಿ ಅಮ್ಮನ ನೆರಳಿನಲ್ಲಿ ಪ್ರತಿಯೊಂದು ದೇಶದ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ಅರಿತುಕೊಂಡು ಈ ರಾಷ್ಟ್ರದ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಇಡೀ ರಾಷ್ಟ್ರವನ್ನು ಸುತ್ತಿರ್ತಕ್ಕಂಥ ಏಕೈಕ ನಾಯಕ ಅಂತಂದರೆ ನಮ್ಮ ರಾಹುಲ್ ಗಾಂಧಿ ಅನ್ನೋದನ್ನ ಹೆಮ್ಮೆಯಿಂದ ನಾವೆಲ್ಲರೂ ಹೇಳಬೇಕಾಗತ್ತೆ. ಯಾವುದೇ ಒಂದು ಪಕ್ಷದಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕನಿಗೂ ಅವರ ಧೀಮಂತ ನಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರಾಷ್ಟ್ರದಲ್ಲಿ ಸತ್ಯದ ವಿಚಾರವನ್ನು ಮಾತಾಡಲಿಕ್ಕೆ ಎಂದೂ ಹೆದರದೇನೆ ಕಾಂಗ್ರೆಸ್ಗರಿಗೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕರೆ ಏನು? ಕಾಂಗ್ರೆಸ್ ಅಂತ ಅಂದರೆ ನಾವು ಹೆದರುವಂಥ ವ್ಯಕ್ತಿಗಳಲ್ಲ, ಹಾಗೆಯೇ ನಾವು ಹೆದರಿಸೋರು ಅಲ್ಲ. ಇದು ಅವರ ಮೂಲ ಮಂತ್ರ. ಈ ಮೂಲ ಮಂತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ನ ಮೂಲ ತತ್ವವಾಗಿತ್ತು. ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಕಿಚ್ಚು, ಆ ಒಂದು ಸಂಘಟನೆಯ ಚಾತುರ್ಯ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರ, ಹುನ್ನಾರ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗಿರ್ತಕ್ಕಂಥ ಲೋಪಕ್ಕೆ ತನ್ನದೇ ಆದಂಥ ಗಟ್ಟಿ ದನಿಯನ್ನು ನೀಡಿ ಎಲ್ಲರನ್ನು ಒಗ್ಗೂಡಿಸಿ ಈ ರಾಷ್ಟ್ರಕ್ಕೆ ನಿಜವಾದಂಥ ಹಕ್ಕನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವ್ರ ಪರವಾಗಿ ನಾವು ಕಾಂಗ್ರೆಸ್ ಉಳಿಸೋದು ಅನ್ನೋದಲ್ಲ, ಇವತ್ತು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಅಭಿವೃದ್ಧಿಯ ಶೂನ್ಯವನ್ನು ಏನು ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಬರೀ ಸುಳ್ಳಿನ ಕಂತೆ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪ್ರಾಂತ್ಯದ ಹೆಸರಿನಲ್ಲಿ ಅಲ್ಲೋಲ ಕಲ್ಲೋಲ ಈ ರಾಷ್ಟ್ರದಲ್ಲಿ ನಡೀತಾ ಇದ್ರು ಕೂಡ ಬರೀ ಶೋಪೀಸ್ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇಡೀ ಭಾರತ ದೇಶದ ಜನ ಮೊದಲು ನಿಬ್ಬೆರಗಾಗಿ ನೋಡ್ತಿದ್ವಿ. ಇವತ್ತು ಈ ಸತ್ಯ ಎಲ್ರಿಗೂ ಅರ್ಥ ಆಗಿದೆ. ರಾಹುಲ್ ಗಾಂಧಿ ಅವರ ಕರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ಈ ಒಂದು ಪ್ರತಿಭಟನಾ ರ್ಯಾಲಿ ಇದು ಸಣ್ಣ ವಿಚಾರ ಅಲ್ಲ. ಇಡೀ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ನೋಡ್ತಾ ಇರ್ತಕ್ಕಂಥದ್ದು. ಭಾರತದ ಇವತ್ತಿನ ಚುನಾವಣೆ ವ್ಯವಸ್ಥೆ ಎತ್ತ ಸಾಗಿದೆ. ಭಾರತದ ಸಂವಿಧಾನವನ್ನು ಯಾವ ರೀತಿ ಆಳುವ ಪಕ್ಷಗಳು ಇವತ್ತು
ಲೂಟಿ ಮಾಡೋದಲ್ದೇ ಕಪಿ ಮುಷ್ಟಿಯಲ್ಲಿಟ್ಕೊಂಡು ಸಾಂವಿಧಾನಿಕ ಸಂಸ್ಥೆಗಳನ್ನು ಯಾವ ರೀತಿ ನುಚ್ಚುನೂರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಹೋರಾಟದ ಕಿಡಿಯನ್ನು ಹಚ್ಚಬೇಕಾಗಿದೆ. ಇದಕ್ಕೆ ಅಂತ್ಯವನ್ನು ನಾವು ಕಾಣಬೇಕಾಗಿದೆ. ನಿಮಗೆ ನಾನೊಂದು ಮಾತನ್ನು ಹೇಳ್ತೇನೆ. 2010ರಲ್ಲಿ ಒಂದು ಬಾರಿ ಯಾರು ಈ ಹುನ್ನಾರ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾವತ್ತೂ ಸ್ವತಂತ್ರವಾಗಿ ಅವರು ಆಡಳಿತ ಮಾಡಿದವರೇ ಅಲ್ಲ. ಆಪರೇಷನ್ ಕಮಲ ಇಲ್ಲ ಅಂತಂದರೆ ಅವ್ರ ಆಡಳಿತವೇ ಇಲ್ಲ. ಆ ಸಂದರ್ಭದಲ್ಲಿ ಅವ್ರನ್ನ ಬಗ್ಬಡಿಯೋದಂಗೆ ಅವ್ರನ್ನ ಎದುರಿಸೋದಂಗೆ ಅನ್ನೋದನ್ನು ನಾನು ಕೂಡ ಕಲ್ತು ಬಂದಂಥವನು. ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ನಾನು ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ನಿಸ್ವಾರ್ಥವಾದಂಥ ಹೋರಾಟ ಈ ರಾಷ್ಟ್ರದ ಉಳಿವಿಗಾಗಿ, ಈ ಸಂವಿಧಾನದ ಉಳಿವಿಗಾಗಿ. ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ನಿನ್ನೆ ರಾಹುಲ್ ಗಾಂಧಿ ಅವರು ಸಾಕ್ಷಿಯನ್ನು ಇಡ್ತಿರ್ಬೇಕಾರೆ ಕೊಟ್ಟಂಥ ಮಾತೇನಂತ ಅಂದರೆ, ಹೇಳಿಕೆ ಕೊಟ್ಟದ್ದು ಏನಂದರೆ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ಕೂಡ ಈ ರೀತಿಯಲ್ಲೇ ಮಾಡಿರ್ಬೋದಾ ಅಂತ. ರೇ ಆರ್ ಅಶೋಕ್ರವರೇ, ವಿರೋಧ ಪಕ್ಷದ ನಾಯಕನಾಗಿ ಸಾಂವಿಧಾನಿಕ ಸಂಸ್ಥೆ ಯಾರ ಅಡಿಯಲ್ಲಿದೆ, ಅದಕ್ಕೆ ಸ್ವಾಯತ್ತ ಸಂಸ್ಥೆಯಾಗಿ ಇಡ್ತಕ್ಕಂಥ ಜವಾಬ್ದಾರಿಯನ್ನು ಮರೆತಿರ್ತಕ್ಕಂಥ BJP ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಮಾತಿಗೆ ಗೌರವ ಇರಲಿ, ಸತ್ಯವನ್ನು ಮಾತಾಡೋದನ್ನು ಇನ್ನು ಮುಂದಾದರೂ BJPಗರು ಕಲಿಯಿರಿ. ಈ ರಾಷ್ಟ್ರ ಇನ್ನು ಮುಂದೆ ನಿಮ್ಮ ದುರಾಡಳಿತಕ್ಕೆ, ನಿಮ್ಮ ದುರಾಚಾರಕ್ಕೆ, ನೀವು ನಡ್ಕೊಂಡಿರ್ತಕ್ಕಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡಿರೋದನ್ನ ಬಿಡಿಸಿ ಭಾರತ ಮಾತೆಯನ್ನು ರಕ್ಷಣೆ ಮಾಡಿ ಭಾರತದ ಪ್ರಜೆಗಳಿಗೆ ಸಾರ್ವಜನಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ದಾಟಿಯಲ್ಲಿ ಮುಂದಿನ ನಾಯಕತ್ವವನ್ನು, ರಾಷ್ಟ್ರವನ್ನು ಆಳ್ತಕ್ಕಂಥ ನಾಯಕತ್ವವನ್ನು, ಪ್ರಧಾನಮಂತ್ರಿ ಆಗ್ತಕ್ಕಂಥ ನಾಯಕತ್ವವನ್ನು ನಾವೆಲ್ಲರೂ ರಾಹುಲ್ ಗಾಂಧಿ ಅವ್ರ ಮುಖಾಂತರ ನಮ್ಮ ಕನಸನ್ನು ಈಡೇರಿಸೋಣ ಅಂತ ಕೂಗನ್ನು ನಿಮ್ಮ ಮುಂದೆ ಹೇಳಿ ಈ ಒಂದು ಅವಕಾಶಕ್ಕಾಗಿ ವಂದಿಸಿ, ಹೆಚ್ಚಿನ ಒಂದು ಹೋರಾಟ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಇಡೀ ರಾಜ್ಯದಾದ್ಯಂತ, ರಾಷ್ಟ್ರಾದ್ಯಂತ ನಾವೆಲ್ಲರೂ ಒಕ್ಕರ್ಲ ಧ್ವನಿಯಾಗಿ ನ್ಯಾಯವನ್ನು ಪಡೆಯೋದಕ್ಕೆ ಮುನ್ನುಗ್ಗೋಣ ಅಂತ ಶುಭ ನುಡಿಯನ್ನು ಹೇಳಿ ತಮಗೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಕಾಂಗ್ರೆಸ್. ಹಲೋ.